ನಾಳೆ ಒಳಗಡೆ ನನಗೆ ಸಿಕ್ಕರೆ ಎಷ್ಟೋ ಜನ ಅಲ್ಲಿ ಜನರಾಗಿದ್ದಾರೆ. ಸಾಯಂಕಾಲ ಬೇಡ, ಈಗ ಬೇಡ ಅಂತ ಅರ್ಜೆಂಟು ಬಟ್ಟೆ ಇಲ್ಲೇ ಇರೋಲ್ಲ. ಚೀಲಕ್ಕೆ ಹಾಕಿ ಆಮೇಲೆ ಗೆಲ ಸುರಿಯುವಂತೆ ರಾಗಿ ಪೂರಿನ ಇದು? ರಾಗಿ ಪೂರಿ, ರಾಗಿ ಒತ್ತುಶಾವೆ. ಗೊತ್ತೇ ಆಗಲ್ಲ ರಾಗಿದು ಅಂತ ಗೊತ್ತೇ ಆಗಲ್ಲ. ಕೇಳ್ಕೊಳ್ತಾ ಇದೀವಿ. ಬಿಸಿಲು ಇದೆ ಸಹಜ. ಹುಚ್ಚಳ್ ಚಟ್ನಿ. ರೈತ ಪ್ರತಿದಿನ ಬಿಸಿಲಿನಲ್ಲಿ ಕೆಲಸವನ್ನ ಬೆವರನ್ನ ಸುರಿಸ್ತಾ ಇರುವಂತದ್ದು. ಇಸ್ಕೊಳ್ಳೋಣ, ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸೋಣ. ಕಾರ್ಯಕ್ರಮ ಉದ್ಘಾಟನೆಯ ಕಾರ್ಯಕ್ರಮದ ನಂತರ ನಮ್ಮ ರಾಗಿ ರುಚಿ ಕಾರ್ಯಕ್ರಮದ ರಾಗಿ ಮುದ್ದೆ ಊಟ ಮನೆಯಲ್ಲಿ ದೋಸೆ ಮಧ್ಯಾಹ್ನ 12:30ರಿಂದ 2:30ರವರೆಗೆ ಮೊದಲ 100 ಸ್ಪರ್ಧೆಗಳಿಗೆ ಈಗಾಗಲೇ ನೋಂದಣಿ ಕಾರ್ಯ ನಡೀತಾ ಇದೆ. ಮಹಿಳೆಯರಿಗೆ ಪ್ರತ್ಯೇಕವಾಗಿ ರಾಗಿ ಕಲ್ಲು ಬೀಸುವ ಸಂಬಂಧಿಸಿದ ಚಿತ್ರವನ್ನು ಬಿಡಿಸುವಂತಹ ಸ್ಪರ್ಧೆ, ಅದು ಮಧ್ಯಾಹ್ನ 2:30ರಿಂದ 4 ರಾಗಿಯಿಂದ ತಯಾರಿಸಿದ ತಿನಿಸುಗಳನ್ನ 7ನೇ ತರಗತಿಯವರೆಗೂ ಒಂದು ವಿಭಾಗ, 8ರಿಂದ 10ನೇ ತರಗತಿಯವರೆಗೂ ಮತ್ತೊಂದು ವಿಭಾಗ, 2 ವಿಭಾಗದಲ್ಲಿ ಸ್ಪರ್ಧೆಗಳು ಇದು ರೆಡಿ ಐಟಮ್ ಸರ್. ಟೇಸ್ಟ್ ಕೊಡಕ್ಕೆ ಸರ್, ಟೇಸ್ಟ್ ಕೊಟ್ಟಿದ್ದೀನಿ ಸರ್. ನಾಡದ ತುಂಬಾ ಚೆನ್ನಾಗಿದೆ. ಹ್ಞೂ ಸರ್, ಟೇಸ್ಟ್ ಕೊಡಿ ಸರ್. ಸರ್ ಟೇಸ್ಟ್ ಕೊಡಿ ಸರ್. ಇದು ರಾಗಿದೇನಾ? ಹ್ಞೂ ಸರ್, ಖಂಡಿತ ಆಗಿದೆ ಸರ್. ಆರ್ಗಾನಿಕ್ ಆಗಿ ಸರ್. ಎಲ್ಲ ಆರ್ಗಾನಿಕ್. ಬೇರೆ ಏನಾದ್ರು ಮಿಕ್ಸ್ ಮಾಡ್ತೀರಾ? ಇಲ್ಲ ಸರ್, ರಾಗಿ ಮಾತ್ರ ಸರ್. ಹೆಂಗಿದೆ ಟೇಸ್ಟ್? ನೋಡಿ ಸರ್, ತುಂಬಾ ರುಚಿ ಇದೆ ಸರ್. ಸ್ಪೆಷಲ್ ಟೇಸ್ಟ್, ರುಚಿ ಸರ್. ಸ್ಪೆಷಲ್ ಟೇಸ್ಟ್. ಇನ್ನೊಂದ್ಸರಿ ಹೇಳ್ರಿ. ರಾಗಿ ತಿನ್ನೋನು ಗಟ್ಟಿಯಾದ, ಅಕ್ಕಿ ತಿನ್ನೋ ಅಕ್ಕಿಯಾದ. ಅಕ್ಕಿ ಆದ್ರೆ ಆರಕ್ಕೆ ಶುರು ಆದ ಅಂತಲ್ಲ, ಅದು ಕೂಡ ರಾಗಿ ಗಟ್ಟಿ. ಅಲ್ಲ, ಜನ ಆರಕ್ಕೆ ಆಸೆ ಪಡ್ತಾರಲ್ಲ, ಅದಕ್ಕೆ ರಾಗಿ ತಿನ್ನೋನೇ ಮಹಾಶೂರ, ಗಟ್ಟಿ ಬರ್ತ. ಇಂತ 4 ಜನ ಬಂದ್ರೆ ವ್ಯಾಪಾರಕ್ಕೆ ಸಾಕಲ್ಲ. ತಿನ್ನರ್ ಹೆಂಗೋ ತಿಂತಾರೆ, ಇದ್ರ ಜೊತೆ ಅದ್ರ ಜೊತೆ ಅಂತ ಯಾಕಳಕ್ ಹೋಗ್ತೀವಿ. ಮಕ್ಕಳು ಬಂದಾಗ, ಸ್ಕೂಲಿಂದ ಬಂದಾಗ 100 ರೂಪಾಯಿ 3 ಪ್ಯಾಕೆಟ್ ಸರ್. ಭಾರಿ ಟೇಸ್ಟ್ ಇದೆ ಸರ್. ನಿಜಣ್ಣವ್ರು ತಾಂಡೆ ಬಿಟ್ರಪ್ಪ. ಜಯಂತಿಯಲ್ಲೆಲ್ಲ ಹಾಕಿದ್ದು. ಓಕೆ. ಹಪ್ಪಳ ಏನ್ರದು? ಅದು ರಾಗಿನೇನಾ? ನೀವು ಬ್ರ್ಯಾಂಡೇ ಮಾಡ್ಬಿಟ್ಟಿದ್ದೀರಾ? ಬ್ರ್ಯಾಂಡೇ ಮಾಡಿದ್ದೀರಾ ರೈಮಿ ಅಂತ? ನಿಮ್ಮ ಓನ್ ಬ್ರ್ಯಾಂಡ್ ಇದು ಅಂತ? ಯಾವ ಊರು ನಿಮ್ಮದು? ಹಾಂ,
ಬೆಳಗಾವಿಂದ ಬಂದೀರಿ? ಯಾವ ಊರು ನಿಮ್ದು? ಮತ್ತೆ ರಾಗಿ ಮತ್ತೆ ಬರ್ತಾರೆ ಮಧ್ಯಾಹ್ನ ರಾಗಿ ಬಿಸ್ಕೆಟ್ ಪ್ಯೂರ್ ಮನೇಲಿ ಸಿಗೋ ಬೆಣ್ಣೆ ವಡ್ರಾಗಿ ಅನ್ನೋದು ಯಾಕೆ ಹೆಸರು ಬಂತು ಏನಾದ್ರು ಗೊತ್ತಾ? ಏನಕ್ಕೆ ಬಂತು? ವಡ್ರ ಮಾಡಾರ ಅದನ್ನ ಹೌದಾ? ಮಾಡೋದಕ್ಕೆ ಒಡೆದು ರಾಗಿ ಇಟ್ಟು ಅದನ್ನ ವಡ್ರಾಗಿ ವಡ್ರು ಅಂತ ಕರೆಯಕ್ಕೆ ಶುರು ಆದ್ರೆ ವಡ್ರಿಗೂ ಇದಕ್ಕೂ ಸಂಬಂಧ ಇಲ್ಲಲ್ಲ? ಒಡೆದು ಮಾಡುವ ರಾಗಿ ಅದು ವಡ್ರಾಗಿ, ಒಡೆದ ರಾಗಿ. ಅಷ್ಟೊಂದ ಹೇಳಕ್ ತುಂಬಾ ದೂರ ಆಗುತ್ತೆ. ಹಾ ಹಾ ಹಾ. ತಿಪ್ಟೂರಿಗೆ ಹೆಸರು ಯಾಕೆ ಬಂತು ಗೊತ್ತಾ? ತಿಪ್ಟೂರು ಅಂತ ಗೊತ್ತಿಲ್ಲ ಹೇಳಿ. ಇಲ್ಲಿ 3 ರಾಜರಿಗೆ ತ್ರಿಪಟ್ಟ ಆಗುತ್ತೆ. ತ್ರಿಪಟ್ಟದ ಊರು ಕರಿತಾ ತಿಪ್ಟೂರು ಆಯ್ತು. ಆ ರೀತಿ ಗೊತ್ತಿಲ್ಲದೆ ಇರೋ ತಿಳ್ಕೊಳ್ಳೋಣ. ಅಲ್ಲ, ಅದಕ್ಕೆ ತಿಳಿಸ್ದೆ. ಇದು ಒಂದೆರಡು ಪ್ಯೂರ್ ಗೋಮಾತೆ ಅಂತ ಕರಿತಾರಲ್ಲ, ಹಾಗಾಗಿ ಪ್ಯೂರ್ ಸಗಣಿಯಿಂದ ಮಾಡಿರೋದಲ್ಲ. ಇದು ಹಲ್ಪುಡಿ. ಇದು ಪೂರ್ತಿನೂ ಸಹ ಎಲ್ಲ ಪ್ಯೂರ್ ಸಗಣಿಯಿಂದ ನಾಟಿ ಸಗಣಿ ಹಸಿರು ಮಾಡಿರೋದು. ಮತ್ತೆ ಇದು ಹಲ್ಪುಡಿ ಬಂದ್ಬಿಟ್ಟು ಇದು ಗೋ ಗಣಪತಿ ಅಂತ ಹೇಳ್ಬಿಟ್ಟು ಇದು ಪ್ಯೂರ್ ನಾಟಿ ಹಸಿರಿನ ಸಗಣಿ ಮಾಡಿರೋದು. ಮತ್ತೆ ಇದರಿಂದ ರೇಡಿಯೇಷನ್ ಪವರ್ನ ಅಬ್ಸರ್ವ್ ಮಾಡೋದು. ಮತ್ತೆ ಇದು ಬಂದ್ಬಿಟ್ಟು ಸಾಂದ್ರಣ ಇದ್ರಲ್ಲಿ ಯಾವುದೇ ರೀತಿಯಂತ ಕೆಮಿಕಲ್ಸ್ ಇಲ್ಲ, ಏನು ಇಲ್ಲ. ಬಟ್ ಪ್ಯೂರ್ ಆಗೋದ್ರಿಂದ ಯಾರು ಬೇಕಾದ್ರೂ ಸಹ ಯೂಸ್ ಮಾಡ್ತಾರೆ. ಸೊ ಇಷ್ಟು ಪ್ರಾಡಕ್ಟ್ ಇದೆ, ಹೋಮ್ ಮೇಡ್ ಇದೆಲ್ಲ. ಇದೆಲ್ಲ ಹೋಮ್ ಮೇಡ್. ಸೊ ಇವರು ಬೈ ಮಾಡಕ್ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಿದ್ರೆ ನೋಡ್ಸಿ, ಬೇಕಾದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವೆಯ್ಟ್ ಬಿಗೆ ಹಿಡಿದೆ. ಮತ್ತೆ ಇದು ರಾಗಿ ಅಂಬ್ಲಿ. ಅಂಬ್ಲಿಗೆ ಮಜ್ಜಿಗೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ರಾಗಿ ಕುಕ್ಕೀಸ್. ಇದಕ್ಕೆ ನಾವು ಪ್ಯೂರ್ ಬೆಣ್ಣೆ ಮನೇಲಿ ಸಿಗೋದ್ರಿಂದ ಬೆಣ್ಣೆ ಮತ್ತೆ ಬೆಲ್ಲದಿಂದ ಮಾಡಿದ್ದು ಎಲ್ಲ ಮತ್ತೆ ರಾಗಿ. ನಮ್ದು ಗೋಮಯ ಟೂತ್ ಪೌಡರ್. ಗೋಮಯನ ಫಸ್ಟ್ ಒಣಗಿಸ್ಬೇಕು, ಆಮೇಲೆ ಅದಕ್ಕೆ ಅದನ್ನ ಮಡಿಕೆಗೆ ಹಾಕಿ ಇಡ್ಲು ಮಾಡಬೇಕು. ಇಡ್ಲು ಮಾಡಿದ್ಮೇಲೆ ಸೈಂದ್ರವ ಲವಂಗ, ಆಮೇಲೆ ಪುದೀನ ಸತ್ವ, ಪಚ್ಚಕರ್ಪೂರ, ಆಮೇಲೆ ಇನ್ನು ಕೆಲವು ಸೊಪ್ಪುಗಳು ಹಾಕ್ತೀವಿ. ಮಾವಿನ ಸೊಪ್ಪು, ಕೆಲವೊಂದು ಬೇವಿನ ಎಲೆ, ಸೊಪ್ಪು, ನೀಲಗಿರಿ ಎಲೆ ಇವನ್ನೆಲ್ಲ ಹಾಕಿ ಅದನ್ನೆಲ್ಲ ಪೌಡರ್ ಮಾಡಿ. ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ? ನಾವು ಇದನ್ನ 1 ವರ್ಷದಿಂದ ಮಾಡ್ತೀವಿ. ಮಾರ್ಕೆಟಿಂಗ್ ಆಗುತ್ತಾ? ಇದೆ. ನಿಮ್ಮಲ್ಲಿ ಸಿಗುತ್ತಾ ಇಲ್ಲ ಬೇರೆ ಕಡೆ ಎಲ್ಲ ಸಿಗುತ್ತಾ? ನಮ್ಮಲ್ಲಿ ಮಾತ್ರ ಸಿಗ್ತಾ ಇದೆ ಸದ್ಯಕ್ಕೆ. ಅಂದ್ರೆ ಬೇರೆ ಕಡೆ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಾ? ಮಾರ್ಕೆಟಿಂಗು ನಾವು ಆನ್ಲೈನ್ ಮನೆಗಳಲ್ಲಿ ವಾಟ್ಸಪ್ ಗಳು ಶೇರ್ ಮಾಡೋದು ಎಲ್ಲ ಆ ಥರ. ಶೇರ್ ಮಾಡ್ತಾರೆ. ಬೇರೆ ಅಂಗಡಿಗಳಿಗೆ ಆ ಥರ ಏನು ಸೇಲಿಂಗ್ ಕೊಡಲ್ಲ? ಅಂಗಡಿಗಳಿಗೆ ಎಲ್ಲೂ ಕೊಟ್ಟಿಲ್ಲ ಸರ್ ಸದ್ಯಕ್ಕೆ. ಮೊಳಕಾಲ್ಮೂರಿಗೆ ಕಳಿಸ್ತಾ ಇದ್ವಿ, ಮತ್ತೆ ಮೈಸೂರು, ಬೆಂಗಳೂರು ಒಂದು 50 ಮೈಸೂರು. ಸೇಮ್ ಮಾಮೂಲಿ ಕೋಲ್ಗೇಟ್ ಪೌಡ್ರು ಬರುತ್ತಲ್ಲ ಆ ಥರನ ಇಲ್ಲ ಬೇರೆ ಥರ? ಇದು ಬರ್ತಿತ್ತಲ್ಲ ಸರ್, ಕೈಗೆ ಹಾಕೊಳ್ಳಿ ಸ್ವಲ್ಪ. ನಂಜನಗೂಡು ಪೌಡ್ರು. ಇಷ್ಟದಾಗ ಅವ್ರು ಏನು ಹೇಳಿದ್ರು ಕೇಳಿಸ್ಕೊಂಡು ಆಮೇಲೆ ಕೇಳ್ಬೇಕು. ಮಾಮೂಲಿ ಟೂತ್ ಪೌಡರ್ ಥರ ಇದು ಮಾಡೋದು. ಒಟ್ಟಾರೆ ಈ ಒಂದು ಪದಾರ್ಥ ಸಗಣಿಯಿಂದ ರೆಡಿ ಆಗಿರೋದಲ್ವಾ? ಅದಕ್ಕೊಂದಷ್ಟು ಇಂಗ್ರೀಡಿಯೆಂಟ್ಸ್. ಸೀಮೆಸ ಅವು ಇವು ಅಲ್ಲ. ಓಕೆ. ಈಗ ಅಂದಾಜು ಈಗ ಇದೊಂದು ಡಬ್ಬ ಮಾಡಬೇಕಂದ್ರೆ ಎಷ್ಟು ಸಗಣಿ ಬೇಕಾಗ್ಬೋದು ಅಂದಾಜು? ಡಬ್ಬ ಮಾಡ್ಬೇಕು ಅಂತ ಅಂದ್ರೆ ಕಡಿಮೆ ಅಂತ ಅಂದ್ರೂ ಒಂದು
1/4 kg ಸಗಣಿ ಬೇಕು, 200 ಗ್ರಾಮಾರು ಬೇಕಾಗುತ್ತೆ. ಒಂದು ತೆಪ್ಪೆ ಇಡುತ್ತಲ್ಲ ಅಷ್ಟಾರ ಬೇಕಾಗ್ಬೋದು. ಓಕೆ. ಎರಡು ತಿರುಗ್ತಾ ಇದೆ, ಮೇಲಿನ ಮಾತ್ರ ತಿರುಗಿದ್ರೆ ನುಚ್ಚಾಗದದು. ಹಾ, ಅದನ್ನ ಇದಕ್ಕಾಕಂತಾರೆ ಏನು, ಗೋಣಿಚೀಲ ಮೇಲೆ ಇಟ್ಟಾಗ ಕೆಳಗಡೆ ಗ್ರಿಪ್ ತಾಳುತ್ತೆ ಮೇಲೆ. ಯಾರ್ದಾರ ಆಗ್ಲಿ ಹಾಕಿ ಒಂದ್ ರೌಂಡ್ ತಿರುಗಿಸ್ರಿ. ಈಗ ತಿರುಗಿಸ್ ನೋಡ್ರಿ, ಕೆಳಗಡೆ ಇಟ್ಕೊಳ್ಳಿ ಅಟ್ಲೀಸ್ಟ್ ಹಂಗೆ. ಅಷ್ಟೇ. ಕೆಳಗಡೆ ಕಲ್ಲು ತಿರುಗಲ್ಲ, ಮೇಲೆ ತಿರುಗುತ್ತೆ. ಮಧ್ಯದಲ್ಲಿರೋ ರಾಗಿ ಪುಡಿ ಹಾಕಿ ಬರುತ್ತೆ. ಎಷ್ಟು ಜನ ನೋಡಿರಲ್ಲ ಗೊತ್ತಿಲ್ಲ. ಯಾರು ಹೇಳಿದ್ದು ಗಂಡಸ್ರಿಗಲ್ಲಿ ಬೀಸಿಸ್ತೀರಿ? ಆಯ್ತು, ರಾಗಿ ಹಾಕೊಳಕ್ ಒಂಚೂರು ಕೇತ್ಕೊಂಡ್ರಿ. ರಾಗಿ ನಮ್ತಾ ಇಲ್ಲ ಅಷ್ಟೇ. ಓ, ನೀವು ಚೆನ್ನಾಗಿ ಡ್ರಾಮಾ ಜೂನಿಯರ್ಸ್, ಡ್ರಾಮಾ ಸೀನಿಯರ್ಸ್ ಇವರು. ಇಲ್ದಿರೋ ರಾಗಿ ಹಾಕ್ತಿದಾರೆ. ಈಗ ರಾಗಿ ಇಟ್ಟ ಸೈಡ್ ಗಿಡಿ ಬಿದ್ದಿದೆಯಲ್ಲ, ಅದೆಲ್ಲ ಬೆಳೆದೊಂದು ಇದಕ್ಕೆ ಹಾಕಿ. ಅದು ಗ್ರಿಪ್ ಬೇಕು, ಕೆಳಗಡೆ ನೆಲದ ಮೇಲೆ ಇಟ್ರೆ ತಿರ್ಗಲ್ಲ. ಅಯ್ಯೋ, ಇಟ್ಟು ಬಾಯ್ತಾನೆ ಇದಾರಪ್ಪ ಇವರು. ಕೈ ಹುಷಾರು ನಿಮ್ದು. ಸರ್, ಟೋಪಿ ಮಾಡ್ಕೊಂಡಿದ್ದ ತಗೊಂಡಿದ್ದ? ಟೋಪಿ ಅದು ರೆಡಿ ಮಾಡ್ಕೊಂಡಿದ್ದ? ಆಮೇಲೆ ಕೊಟ್ರೆ ಹಾಕಿ ಸ್ವಲ್ಪ ರಾಗಿ ಹಾಕಿ. ಇದು ಬಟ್ಟೆ ಪಿಚ್ ಹಾಕ್ಬೇಕು. ಎಲ್ಲ ಬೇರೆ ಬಟ್ಟೆ ಹಾಕ್ತಾರೆ, ಬೇರೆ ಬಟ್ಟೆ ಕಟ್ ಮಾಡ್ತಾರೆ. ಈಗಲೂ ಜರುಗ್ತೈತೆ ನಾವು ನೋಡಿ ಹಾಕ್ಬೇಕು ಇಲ್ಲವ. ಮಧ್ಯೆ ಮಧ್ಯೆ ಹಾಕಿರ್ತಾರೆ, ನಿಲ್ಲಿಸ್ಬಾರ್ದು. ನಿಮಗೆ ಲಾಸು. ನಿಮಗೆ ಲಾಸು ನಿಲ್ಸಿದೆ. ರಾಜಣ್ಣ ಅಂತ, ರೈತ ಸಂಘದ ತಾಲೂಕು ಅಧ್ಯಕ್ಷರು. ಈ ದಿನ ನಮ್ಮ ತಿಪ್ಟೂರಿನಲ್ಲಿ ಒಂದು ರಾಗಿ ಬೆಳೆದಂಥ ರೈತರಿಗೆ ತುಂಬ ಒಂದು ಉತ್ತೇಜನವನ್ನು ಈ ಸರ್ಕಾರ, ಜನ ಎಲ್ಲ ಸೇರಿ ಮನಸ್ಫೂರ್ತಿಯಾಗಿ ಅವ್ರನ್ನ ಹಾರೈಸಿ ಈ ರಾಗಿ ಬೆಳೆಗೆ ಒಂದು ಬೆಂಬಲ ಬೆಲೆ ಮತ್ತು ಬೆಳೆಯುವಂಥ ರೈತರಿಗೆ ಒಂದು ಸಪೋರ್ಟ್ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವಾದರೂ ಬಯಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಕುಮಾರ್ ಅಂತೇಳಿ, ನಮ್ಮದು ತಿಪ್ಪೂರು ತಾಲೂಕು ವೀರಸಂದ್ರ ಅಂತೇಳಿ ನಮ್ಮೂರು. ರೈತನ ಸ್ವಾವಲಂಬಿ ಜೀವನಕ್ಕೆ ಜೀವನಾಧಾರಿಯಾದಂಥ ಒಂದು ರಾಗಿ ಬೆಳೆ ಮತ್ತು ರಾಗಿಯ ಮೌಲ್ಯವರ್ಧನೆ ಬಗ್ಗೆ ಒಂದು ರಾಗಿ ರುಚಿ ಅನ್ನೋ ಒಂದು ಕಾರ್ಯಕ್ರಮವನ್ನು ತಿಪ್ಪೂರಿನ ಸಗಡು ಸಂಸ್ಥೆ ಆಯೋಜನೆ ಮಾಡ್ತಾ ಇದೆ. ಇಲ್ಲಿ ರೈತ ಮಹಿಳೆಯರು ತಮ್ಮ ಮನೆಯಲ್ಲಿ ಮಾಡಿದಂಥ ಮೌಲ್ಯವರ್ಧಿತ ಆಹಾರವನ್ನು ತಂದು ಮಾರಾಟ ಮಾಡಿ ಸ್ವಾವಲಂಬಿ ಜೀವನವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ಮತ್ತು ಅನೇಕ ವಿಧದ ಚಟುವಟಿಕೆಗಳು, ಅಂದರೆ ರಾಗಿ ಬೀಸುವ ಸ್ಪರ್ಧೆ, ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ, ಮತ್ತು ರಾಗಿಯ ಪುರಾತನ ರಾಗಿಯಾದ ಹಸಿರು ಗಂಭೀರ ರಾಗಿಯ ಪ್ರದರ್ಶನ, ಈ ಥರ ಅನೇಕ ವಿಧವಾದ ಪ್ರದರ್ಶನಗಳಿವೆ. ಸಾರ್ವಜನಿಕರು ಇದರ ಉಪಯೋಗವನ್ನು ಪಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್, ನಿಮ್ಮ ಟೋಪಿ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಬೋದಾ? ಅದು ತೆಗೀರಿ, ಕೈಗೆ ತಾನು ತೋರಿಸಿ ಅದನ್ನ. ಅದು ಗರೀಲ್ ಮಾಡಿರೋದಲ್ವಾ? ಈ ಟೋಪಿ ಬಗ್ಗೆ ಹೇಳಬೇಕು ಅಂದ್ರೆ, ನನ್ನ ಜೀವನವನ್ನ ಬದಲಾಯಿಸಿದಂತ ಕೆಲವು ವಸ್ತುಗಳಲ್ಲಿ ಇದು ಒಂದು. ಓಕೆ, ಅಷ್ಟು ಒಂದು ಎಫೆಕ್ಟ್ ಕೊಟ್ಟಿದೆ ನಿಮ್ಗೆ? ಹೌದು. ಯಾಕೆ ಅಂದ್ರೆ ಒಬ್ಬ ರೈತ ₹1 ದುಡಿಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಯಾವುದೇ ಬೆಳೆ ಬೆಳೆದ್ರು ಅದಕ್ಕೆ ರೇಟ್ ಇರಲ್ಲ, ಮಾರ್ಕೆಟ್ ಹುಡುಕ್ಬೇಕಾಗುತ್ತೆ. ಇದು ಒಂದು ಕಲೆ, ಒಂದು ಸ್ಕಿಲ್. ಇದನ್ನ ಕಲ್ತ್ಕೊಂಡ್ರೆ, ಒಮ್ಮೆ ಕಲ್ತ್ಕೊಂಡ್ರೆ ಜೀವಮಾನ ಪರ್ಯಂತ ನಿಮ್ಗೆ ಸಾಕು. ಈ ಟೋಪಿ ಮಾಡೋದನ್ನ ನಾನ್ ಕಲ್ತಿದ್ದು ನೌಶ್ ಅಂತ ಹೇಳಿ ಒಬ್ರು ಕೇರಳದವರು, ಅವ್ರ ಕಡೆಯಿಂದ ನಾನು ಕಲ್ತೆ. ಇದನ್ನ ಕಲಿತು ಈಗ ಮಾರಾಟ ಮಾಡ್ತಾ ಇದ್ದೀನಿ ಗೋವಾದಲ್ಲಿ. ಒಂದು ಟೋಪಿ ಬಂದ್ಬಿಟ್ಟು ₹650 ಒಂದಕ್ಕೆ. ನೀವು ಕೂಡ ಮಾರಾಟ ಕಲ್ತ್ಕೊಂಡ್ರೆ ಇದನ್ನ
ತುಂಬಾ ಕಷ್ಟ ಒಟ್ಟು ಬೇಡಿಕೆ ಇದೆಯಾ ಈ ಟಾಪಿಗೆ? 100% ಬೇಡಿಕೆ ಇದೆ. ಎಷ್ಟು ಮಾಡಿದ್ರು ಸೇಲ್ ಮಾಡ್ಬೋದು. ಎಷ್ಟು ಮಾಡಿದ್ರು ಕೂಡ ಸೇಲ್ ಮಾಡ್ಬೋದು. ಬಟ್ ಆದ್ರೆ ನಮ್ಮಲ್ಲಿ ಆ ತಾಳ್ಮೆ ಬೇಕು. ಟೋಪಿ ಮಾಡಕ್ಕೆ 3 ಗಂಟೆಗಳ ಕಾಲ ಟೈಮ್ ಹಿಡಿಯುತ್ತೆ. ಇದು ಒಂದು ಮಾಡ್ಲಿಕ್ಕೆ ಎಷ್ಟು ಗರಿ ಬೇಕಾಗುತ್ತೆ? ಒಂದು ತೆಂಗಿನ ಗರಿಯಲ್ಲಿ 6 ಟೋಪಿಗಳು ಆಗ್ತದೆ. ಒಂದು ಕೊಂಬೆ ಕಡಿದ್ರೆ ಅದೇ ಒಂದು ತೆಂಗಿನ ಗಿಡದ ಒಂದು ಗರಿ ಬರುತ್ತಲ್ಲ, ಆ ಗರಿಲಿ 6 ಬರುತ್ತಾ? 6 ಟೋಪಿಗಳು ಆಗ್ತದೆ. ಅದಕ್ಕೆ ಸ್ವಲ್ಪ ಸಮಾಧಾನ ಬೇಕು, ಮತ್ತೆ ಒಂದು ಸ್ವಲ್ಪ ಐಡಿಯಾಲಜಿ ಬೇಕು. ಅಂದ್ರೆ ಎಲ್ಲಿಂದ ಹೆಂಗ್ ತಗೋಬೇಕು. ನೀವು ತಿಂಗಳ ಎಷ್ಟು ಮಾಡ್ತಿದ್ದೀರಿ ಈ ತರ ಒಂದು ಅಂದಾಜು ಬೇಡಿಕೆ? ನಮಗೆ ತಿಂಗಳಲ್ಲಿ 40 ಟೋಪಿ ಡಿಮ್ಯಾಂಡ್ ಇದ್ದೇ ಇದೆ. 40 ಟೋಪಿ ಗೋವಾ ಕಳಿಸ್ತೀವಿ. ಇಲ್ಲಿ ರೂರಲ್ ಅಲ್ಲಿ ಅಂದ್ರೆ ಲೋಕಲ್ ಲೋಕಲ್ ಅಲ್ಲಿ ಯಾರು ಅಷ್ಟು ಇಷ್ಟಪಡಲ್ಲ. ಎಲ್ಲರೂ ಕೇಳ್ತಾರೆ, ದುಡ್ಡು ಅಂದ ತಕ್ಷಣ ಒಂಚೂರು ಹಿಂದೆ ಹೋಗ್ತಾರೆ. ನಮಗೆ ಬೇಡಿಕೆ ಇರೋ ಕಡೆ ಮಾರಾಟ ಮಾಡೋದು ಅದಕ್ಕೆ ಯೋಗ್ಯವಾಗಿರುತ್ತೆ, ಹಾ. ಅದಕ್ಕೆ ಬೆಲೆನೂ ಜಾಸ್ತಿ. ಬೆಲೆ ಇರುತ್ತೆ. ಹೌದು. ಈ ಹಳ್ಳಿ ಕಡೆ ಮಾಡ್ತೀನಿ ಅಂತಂದ್ರೆ ಈ ತೆಂಗಿನ ಗರಿ. ಸರ್ ತಮ್ಮ ನಂಬರ್ ಹೇಳಿ, ಯಾರಿಗಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಲಿ. ನಂಬರ್ ಹೇಳಿ. 8217432873. ಫೈನ್, ಆಯ್ತು ಸರ್, ಥ್ಯಾಂಕ್ ಯು. ಇರಬಹುದು. ಬಸವಶ್ರೀ ಸಾವಯವ ರಾಗಿ ಪತ್ರಗಳು, ಮಸಾಲಾ ರೊಟ್ಟಿ, ರಾಗಿ ಕೇಲ್ಸ, ರಾಗಿ ಮಿಕ್ಸ್